ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅಕ್ಷತಾ ಡಿ ಬಡಿಗೆ. ನಾನಿವತ್ತು ಸ್ವೀಟ್ ಕಾರ್ನ ಹೇಗೆ ಫ್ರೈ ಮಾಡಿ ತಿನ್ನೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಏನಾದರೂ ತಪ್ಪಿದರೆ ದಯಮಾಡಿ ತಿಳಿಸಿ. ಇವಾಗ ನಾನು ಸ್ವೀಟ್ ಕಾರ್ನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಮೊದಲು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಅದಾದ ನಂತರ ಸ್ವಲ್ಪ ಖಾರದ ಪುಡಿ, ನಿಮ್ಗೆ ಎಷ್ಟು ಬೇಕು ಖಾರದ ಪುಡಿ ಅಷ್ಟು ಹಾಕ್ಕೋಬೋದು. ಅದಾದ ನಂತರ ಒಂಚೂರು ಅರಿಶಿನ ಪುಡಿ, ಬೇಕಂದ್ರೆ ಅರಿಶಿನ ಪುಡಿ ಹಾಕ್ಕೋಬೋದು, ನಿಮಗೆ ಬೇಡಪ್ಪ ಅರಿಶಿನ ಅಂದರೆ ಬಿಡ್ಬೋದು. ಅದಾದ ನಂತರ ಮಸಾಲೆ ಪೌಡ್ರು, ನಿಮ್ಮ ಮನೆಯಲ್ಲಿ ಯಾವುದಿದೆ ಅದನ್ನೇ ಮಸಾಲೆ ಹಾಕಿ, ಅದೇ ಅಂತ ಏನಿಲ್ಲ. ಅದಾದ ನಂತರ ಕೈ ಆಡಿಸ್ತಾ ಮಿಕ್ಸ್ ಮಾಡಬೇಕು. ಅದು ಉಪ್ಪು, ಖಾರ, ಮಸಾಲೆ ಎಲ್ಲ ಅದು ಸ್ವೀಟ್ ಕಾರ್ನ್ ಒಳಗೆ ಮಿಕ್ಸ್ ಆಗಬೇಕು. ಅದಾದ ನಂತರ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ ನಾನಿಲ್ಲಿ. ಸ್ವಲ್ಪ ಒಂದು ಸಣ್ಣ ಚಮಚ ಅಂತ ಹಾಕಿದರೆ ಸಾಕು. ಅದಾದ ನಂತರ ನಾನು ಇಲ್ಲಿ ಬಾಳ್ಗೆ ತವಿ ಇಡ್ತೀನಿ, ದೋಸೆ ತವಿ ಇಟ್ಟಿದ್ದೀನಿ. ನಿಮ್ಮ ಮನೆಯೊಳಗೆ ಯಾವ ಥರ ತವಿ ಐತಿ ಆ ಥರ ಇಡ್ಬೋದು. ನಾನು ಇಲ್ಲಿ ದೋಸೆ ಹಂಚ ಐತೆ ಅಂತ ದೋಸೆ ಹಂಚ ಇಟ್ಟಿದ್ದೀನಿ. ಇದನ್ನಾದ ನಂತರ ಇದನ್ನಿಟ್ಟ ನಂತರ ಸ್ವಲ್ಪ ಕಾದ ನಂತರ ಅದಕ್ಕೆ ಒಂಚೂರು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಇದು ಎಣ್ಣೆ ಎಲ್ಲ ಫುಲ್ ಅದು ತವಿಗೆ ಫುಲ್ ಹತ್ತಬೇಕು. ಅಂದರೆ ತವಿಗೆ ಒಂಚೂರು ಗ್ಯಾಪ್ ಕೊಡಬಾರ್ದು. ಆ ಥರ ಫುಲ್ ತವಿಗೆ ಹಚ್ಚೋ ಹಾಗೆ ನಾನು ಇಲ್ಲಿ ಹಚ್ತಾ ಇದ್ದೀನಲ್ಲ, ಈ ಥರ ಹಚ್ಚಿದ ನಂತರ ಇದಾದ ನಂತರ ನೆಕ್ಸ್ಟ್ ಏನು ಪ್ರೊಸೀಜರು ಅಂತ ಕ್ಯೂರಿಯಾಸಿಟಿ ಇದೆಯಲ್ಲ, ಈ ವಿಡಿಯೋನ ನೋಡ್ತಾ ಹೋಗಿ. ಈ ಥರ ಇಷ್ಟು ಒಲೆ ಉರಿಯಲ್ಲಿ ಇರಬೇಕು. ಅದು ಈಗ ತೋರಿಸ್ತೀನಿ, ಇಷ್ಟು ಒಲೆ ಉರಿಯಲ್ಲಿ ಇದ್ದರೆ ಸಾಕು. ಇದಕ್ಕೆ ಜೋರು ಬೇಡ, ಇದಕ್ಕೆ ಸಣ್ಣ ಬೇಡ, ಈ ಥರ ಇದ್ದರೆ ಸಾಕು. ಇದಾದ ನಂತರ ನಾವು ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಸ್ವೀಟ್ ಕಾರ್ನ ಒಂದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡಿ ಇಟ್ಕೋಬೇಕು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇಡಬೇಕು. ಈ ಥರ ಇಡೋದ್ರಿಂದ ಅದು ಫುಲ್ ಆಯಿಲೆಲ್ಲ ಅಬ್ಸರ್ವ್ ಆಗುತ್ತೆ ಅದರೊಳಗೆ. ಟೇಸ್ಟ್ ಮಾತ್ರ ಸೂಪರ್ ಐತ್ರಿ, ತಿಂದು ನೋಡ್ರಿ ಒಂದ್ಸಲ. ನಾನು ಈ ಥರ ಮಾಡ್ತಾಯಿರ್ತೀನಿ, ಅವಾಗವಾಗ ಟೇಸ್ಟ್ ತಿಂತೀನಿ. ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂತ ನೋಡಿ ಈ ಥರ ಸೆಟ್ ಮಾಡಿದ್ದೀನಿ ನಾನು. ಏನಿಲ್ಲ ಅಂದರೂ ಒಂದು 10 ಅಂಕಿ ಆರಾಮ್ ಪೀಸ್ ಆಗ್ತಾವೆ. ಒಂದು ಪ್ಯಾಕೆಟ್ ಆರಾಮ್ಸೆ ಆಗ್ತಾವೆ. ಇದು ಅಷ್ಟೇ ಉರಿ ಇಟ್ಟಿದ್ದೀನಿ ನಾನು, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ಅದೇನು ಸ್ಟಾರ್ಟಿಂಗ್ ಇತ್ತಲ್ಲ ಅದ ಉರಿಲೇನೆ ಮೇಂಟೈನ್ ಮಾಡಬೇಕು. ಅಂದರೆ ಫುಲ್ ಹೊತ್ತಲಾದಂಗೆ ಇದನ್ನು ನಾವು ನೋಡ್ಕೋಬೇಕು ಅಷ್ಟೆ. ಅದು ಇದರೊಳಗಿರೋದು. ಈ ಥರ ಫ್ರೈ ಮಾಡ್ತಾ ಹೋಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಡೆಫಿನೆಟ್ಲಿ ಪ್ಲೀಸ್ ದಯಮಾಡಿ ಟ್ರೈ ಮಾಡಿ ನೋಡಿ. ಇದು ಅಂದ್ರೆ ಅದೇನು ಇರ್ತೈತಲ್ಲ ಒಂದು ಕಡೆ ಮಾತ್ರ ಬೆಂದಿರ್ತೈತಿ. ಸೊ ಅದನ್ನು ನಾವು ಈ ಥರ ಕೈ ಆಡಿಸ್ತಾ ಇರಬೇಕು. ಇದರೊಳಗೆ ಇದು ಒಂದೇ ಪ್ರೊಸೀಜರು ಇರೋದು, ಕೈ ಆಡಿಸ್ತಾ ಇರಬೇಕು ಅಷ್ಟೇ. ಆದರೆ ಟೇಸ್ಟ್ ತಿಂದು ನೋಡಿದರೆ ಮಾತ್ರ ಸೂಪರ್ ಇರುತ್ತೆ. ನೀವು ಈ ಥರನೂ ಮಾಡ್ಬೋದು. ಇಲ್ಲಾಂದರೆ ಇದನ್ನು ಕಟ್ ಮಾಡಿ 2 ಪೀಸ್ ಮಾಡಿ ನಾವು ಮಾಡ್ಬೋದು, ಅದು ನಿಮ್ಮ ಇಷ್ಟ. ಬಟ್ ನನಗೆ ಇದೇ ಥರ ಆದರೆ ಒಳಗೆ ಒಂಚೂರು ಕಟಮ್ ಅಂತ ಕ್ರಿಸ್ಪಿ ಅದು ಚಲೋ ಅನ್ಸುತ್ತೆ ಅನ್ನೋದಕ್ಕೆ ನಾನು ಇದನ್ನು ಕಟ್ ಮಾಡಿಲ್ಲ. ಬೇಕಂದರೆ ನಿಮಗೆ ಬೇಡಪ್ಪ ಫುಲ್ ಮೆತ್ತೆ ಬೇಕು ಅಂದ್ರೆ ನೀವು ಇದನ್ನು ಕಟ್ ಮಾಡ್ಕೋಬೋದು. ಕಟ್ ಮಾಡಿಕೊಂಡು ಸೇಮ್ ಪ್ರೊಸೀಜರ್ ನಾನೇನು ಇವಾಗ ಹಾಕಿದ್ನಲ್ಲ, ಉಪ್ಪು, ಖಾರ, ಮಸಾಲೆ, ಅರಿಶಿನ ಪುಡಿ, ನೀವು ಮಾತ್ರ ಎಕ್ಸ್ಟ್ರಾ ಇದರೊಳಗೆ ಏನಾದರೂ ಬೇಕು ಆ್ಯಡ್ ಮಾಡ್ಕೋಬೋದು. ಬಟ್ ಅಂದರೆ ಸಿಂಪಲಾಗಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೋ ವಿಧಾನ ಇದು, ಸ್ವೀಟ್ ಕಾರ್ನ ಫ್ರೈ ಮಾಡೋದು. ಇದೇ ನೋಡಿ ಇಲ್ಲಿ ಅದು ಅಂದರೆ ಫುಲ್ ಬೇಯಾಕತ್ತೈತಿ, ಅಂದ್ರೆ ಬೆಂದೈತಿ ಅನ್ನೋದಕ್ಕೆ ಇದೆಷ್ಟು ಚಂದ ಹೋಗಿ ಬರತೈತಿ ನೋಡಿರಿ. ಅದು ಫುಲ್ ಇದಾಗತೈತಿ. ಇದನ್ನು ಅಷ್ಟೇ ಇಟ್ಟಿದ್ದೀನಿ ಗ್ಯಾಸು. ಇವಾಗ ಬಂದು ಮಾಡಿದೆ, ಮುಗೀತಿದು. ಯಾಕಂದರೆ ಇನ್ನು ಅತಿಯಾಗಿ ನಾವು ಮಾಡಿದ್ವಿ ಅಂದ್ರೆ ಫುಲ್ ಕರಗಾಗಿ ಹೊತ್ತೋಗ್ಬಿಡ್ತೈತೆ. ಸೊ ಹಂಗಾಗಿ ನೋಡಿರಿ ಇಲ್ಲಿ ಇಷ್ಟು ಮಾಡಿದೆ ನಾನು. ಮಸ್ತ್ ಟೇಸ್ಟ್ ಇರ್ತೈತಿ. ಒಂದು ಸಲ ದಯಮಾಡಿ ಟ್ರೈ ಮಾಡಿ ನೋಡಿರಿ. ಇಲ್ಲಿ ಈ ಥರ ಇರ್ತೈತಿ ಇದು. ಇದನ್ನೇನು ಜಾಸ್ತಿ ನೀವು ಬೆಂದಿಸೋದು ಬೇಡ, ಏನು ಬೇಡ. ಅದನ್ನು ನೋಡಿರಿ ಈ ಥರ ಅದ್ರ ಮೇಲೆ ಹೆಂಗೆ ಗುಳ್ಳಿ ಬಂದೈತೆ ನೋಡ್ರಿ. ಅಕ್ಕಿ ಹಿಟ್ಟಿಂದು ಮಸ್ತಾಗಿರ್ತೈತಿ. ತಿಂದು ನೋಡಿದರೆ ಸೂಪರು ನೋಡ್ರಿ. ಇದೆ ಏನು ಸೂಪರ್ ಐತೆ ನೋಡ್ರಿ. ಅದು ಸೂಪರು
ಸೂಪರ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಇಲ್ಲಿ ಈ ಥರ ಟೇಸ್ಟ್ ನೋಡಿ, ಇಷ್ಟೇ. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ಮಸಾಲೆ ಇದು ಮಾಡಿರೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಅಣ್ಣ ತಮ್ಮಂದಿರಿ, ಅಕ್ಕ ತಂಗಿಯರಿ, ದಯಮಾಡಿ ನೋಡಿ. ನನ್ನ ಈ ವಿಡಿಯೋ ನೋಡೋದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು.